ಬೇಸಿಸ್ನಿಂದ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿಗೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಆರ್ಥಿಕ ಟೆಂಡರ್ನ ಲಾಟರಿ ಮೂಲಕ ಅಂತಿಮಗೊಳಿಸುವಂತೆ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಒತ್ತಾಯಿಸಲಾಯಿತು. ಮಹಾನಗರ ಪಾಲಿಕೆ ಒಡೆತನದ ವಾಹನ ಯಂತ್ರೋಪಕರಣಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕ ಕಮ್ ಆಪರೇಟರ್ಗಳನ್ನು ನೇಮಕ ಮಾಡಲು ಟೆಂಡರ್ ಕರೆಯಲಾಗಿತ್ತು. 9 ತಿಂಗಳ ಹಿಂದೆ ಕೂಡ ಈ ಪ್ರಕ್ರಿಯೆ ಮುಕ್ತಾಯಗೊಳಿಸಬೇಕಿತ್ತು. ಆದರೆ ಇಲ್ಲಿಯವರೆಗೆ ಅಂತಿಮವಾಗಿರುವುದಿಲ್ಲ. ಯಾವ ಉದ್ದೇಶಕ್ಕಾಗಿ ತಡ ಮಾಡಲಾಗಿದೆ ಎಂಬುದು ತಿಳಿದು ಬಂದಿರುವುದಿಲ್ಲ ಅಂತ ಬೆಳಗಾವಿಯ ವಿಭಾಗೀಯ ಸಂಚಾಲಕರಾದ ಲಕ್ಷ್ಮಣ್ ಇ ದೊಡ್ಮನಿ ಹೇಳಿದರು. ಇದರಲ್ಲಿ 4 ಜನ ಗುತ್ತಿಗೆದಾರರು ಅರ್ಜಿ ಹಾಕಿರುತ್ತಾರೆ. ಇದರ ಪೈಕಿ 3 ಜನ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು, ಒಬ್ಬರು ಅರ್ಜಿದಾರರು ಮಾತ್ರ ಸಾಮಾನ್ಯ ವರ್ಗಕ್ಕೆ ಸೇರಿದವರಿರುತ್ತಾರೆ. ಆದರೆ 4 ಜನ ಒಂದೇ ರೀತಿ ಅಂದರೆ ಸಮಾನವಾದ ದರ ನಿಗದಿಪಡಿಸಿರುತ್ತಾರೆ. ಕಾರಣ ಈ ಟೆಂಡರ್ನ ಲಾಟರಿ ಎತ್ತುವ ಮುಖೇನ ನಿರ್ಣಯ ಮಾಡಬೇಕು. ಅದರಿಂದ ತಡ ಮಾಡದೆ ತಕ್ಷಣವೇ ಲಾಟರಿ ಮುಖಾಂತರ ಇದನ್ನು ಸರಿಪಡಿಸಬೇಕು ಮತ್ತು ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡುವಂತೆ ಒತ್ತಾಯಿಸಿದರು. ಅಲ್ಲಿ 3 ಜನ ಶೋಷಿತ ವರ್ಗದವರಿದ್ದಾರೆ, ಒಬ್ಬರು ಇತರೆ ಜನಾಂಗದವರಿದ್ದಾರೆ. 4 ಜನ ಒಂದೇ ಥರ ದರ ನಿಗದಿಪಡಿಸಿರೋದ್ರಿಂದ ಅದನ್ನು ಆಯ್ಕೆ ಮಾಡಲು ಸ್ವಲ್ಪ ಕಠಿಣವಾದ್ದರಿಂದ ಅದನ್ನು ಕಾನೂನಿನಲ್ಲಿ ಲಾಟ್ರಿ ಮುಖಾಂತರ ಚೀಟಿ ಎತ್ತಿ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಅವಕಾಶ ಇದೆ. ಆ ಥರ ಮಾಡಲಿಕ್ಕೆ 3 ಸಲ ನೋಟಿಸ್ ಕೊಟ್ಟರು. 3 ಸಲ ನೋಟಿಸ್ ಕೊಟ್ಟು ಅವರ ಗುತ್ತಿಗೆದವರು ಹಾಜರಾದರೂ ಸಹಿತ ಏನಾದರೂ ಒಂದು ನೆಪ ಹೇಳಿ ಅವನು ಮುಂದೂಡ್ತಾ ಬಂದರು. ನಿನ್ನೆ 2/12/2024 ಪುನಃ ನೋಟಿಸ್ ನೀಡಿ, ವಾಟ್ಸಪ್ ಮುಖಾಂತರ ನೋಟಿಸ್ ನೀಡಿ ಗುತ್ತಿಗೆದಾರನ ಕರೆಯಲಾಗಿತ್ತು. ಚೀಟಿ ಎತ್ತುವ ಮೂಲಕ ನಿಮ್ಮದು ಆಯ್ಕೆಯನ್ನು ಮಾಡ್ತೇವೆ ಅಂತೇಳಿ ಕರೆದಿದ್ರು. ಆವಾಗ 2 ಜನ ಶೋಷಿತ ವರ್ಗಕ್ಕೆ ಸೇರಿದ 2 ಜನ ಮಾತ್ರ ಹಾಜರಿದ್ದರು. ಇನ್ನು 2 ಜನ ಅವರ ಆಸಕ್ತಿ ಇಲ್ಲ ಅಂತ ಅವರು ಬಂದಿರಲಿಲ್ಲ. ಹೀಗಾಗಿ ಇದನ್ನೇ ನೆಪ ಇಟ್ಟುಕೊಂಡು 2 ಜನರಿಗೆ ನಾವು ಚೀಟಿ ಎತ್ತುವುದಿಲ್ಲ ಅಂತ ಹೇಳಿ ನೆಪ ಹೇಳಿ ಅದನ್ನು ರದ್ದುಪಡಿಸಿದ್ದಾರೆ. ಆದರೆ ಕಾನೂನು ಏನು ಹೇಳ್ತೈತಿ, ಕಾಂಟ್ರಾಕ್ಟ್ ಲಾ ಏನು ಹೇಳ್ತೈತೆ ಅಂದ್ರೆ, ಒಬ್ಬ ಸದಸ್ಯನಕ್ಕಿಂತ ಹೆಚ್ಚು ಜನರು ಅರ್ಜಿ ಹಾಕಿದರೆ ಅದನ್ನು ಚೀಟಿ ಮುಖಾಂತರ ಎತ್ತಬೇಕಂತ ಐತಿ. 2 ಜನ ಇದ್ದಾರೆ, 2 ಜನ ಬಂದಿಲ್ಲ ಅಂದರೂ ಅದಕ್ಕೆ ಸಂಬಂಧ ಬರೋದಿಲ್ಲ. ಅವರ ಆಸಕ್ತಿ ಇಲ್ಲ ಅಂತ ತಿಳ್ಕೊಂಡು ಪರಿಗಣಿಸಿ ಇವರ ಆಯ್ಕೆಯನ್ನು ಅದನ್ನು ಕಾನೂನು ಚೌಕಟ್ಟಿನಾಗ ಮಾಡಬೇಕಾಗ್ತೈತೆ. ಆದ್ರೆ ಹಾಗೆ ಮಾಡಿದರೆ ಅದು ಶೋಷಿತ ವರ್ಗದವರಿಗೆ ಆ ಗುತ್ತಿಗೆ ಹೋಗುತ್ತದೆ ಅನ್ನೋ ಒಂದೇ ಕಾರಣಕ್ಕೆ ಜಾತೀಯತೆ ಮಾಡಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿ ಕಮಿಷನರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ ಇಂಜಿನಿಯರ್ ಅವರು ಅದನ್ನು ಎತ್ತದೇ ರದ್ದು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಈಗ ಹೋರಾಟ ಮಾಡ್ತಿರೋದು ತಕ್ಷಣ ಈಗಲೇ ಅದನ್ನು ಯಶಸ್ವಿಗೊಳಿಸಬೇಕಂತ ನಮ್ಮದು ಒತ್ತಾಯ ಇದೆ. ಅಕಸ್ಮಾತ್ ಮಾಡದೇ ಹೋದಲ್ಲಿ ಇದನ್ನು ಬಿಟ್ಟು ಮತ್ತೆ ಉಗ್ರ ಸ್ವರೂಪದ ಹೋರಾಟನೂ ಮಾಡ್ತೇವೆ. ಅವ್ರ ಮೇಲೆ ಅಟ್ರಾಸಿಟಿ ಪ್ರಿವೆನ್ಸಿವ್ ಆ್ಯಕ್ಟ್ ಹಾಕಕ್ಕೆ ಅವಕಾಶ ಐತಿ ಕಾನೂನೊಳಗೆ. ಆ ಪ್ರಕರಣನ ಆರೋಪಿ ನಂಬರ್ 1 ಕಮಿಷನರ, ಆರೋಪಿ ನಂಬರ್ 2 ಇಂಜಿನಿಯರ್ ಮಲ್ಲಿಕಾರ್ಜುನ್ ಅವರನ್ನ ಮಾಡಿ ಪ್ರಕರಣನ ದಾಖಲು ಮಾಡ್ತೇವೆ. ಜೈ ಹಿಂದ್. ಇದೇ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಮುಖಂಡರಾದ ಲಕ್ಷ್ಮಣ್ ಬಾ ದೊಡ್ಮನಿ ಮಾತನಾಡಿ, ಯಾವುದೋ ಕಾರಣ ಹೇಳಿ ಚೀಟಿ ಎತ್ತದೇ ರದ್ದು ಮಾಡುತ್ತಲೇ ಬಂದಿರುತ್ತಾರೆ. 2 ಜನ ಗುತ್ತಿಗೆದಾರರು ಹಾಜರಿದ್ದು 2 ಜನ ಗುತ್ತಿಗೆದಾರರು ಹಾಜರಾಗಿರುವುದಿಲ್ಲ. 2 ಜನ ಗುತ್ತಿಗೆದಾರರನ್ನ ಪರಿಗಣಿಸಿ ಚೀಟಿ ಎತ್ತಬೇಕು. ಆದರೆ ಶೋಷಿತರಿಗೆ ಟೆಂಡರ್ ಸಿಗಬಾರದು ಅಂತ ಈ ರೀತಿ ಮಾಡ್ತಿದ್ದಾರೆ. ತಕ್ಷಣ ಇದನ್ನ ಲಾಟರಿ ಮೂಲಕ ಟೆಂಡರ್ ಪ್ರಕ್ರಿಯೆಯನ್ನ ಅಂತಿಮಗೊಳಿಸುವಂತೆ ಒತ್ತಾಯಿಸಿದರು. ಈ ಒಂದು ನೀತಿಯನ್ನ ಫಾಲೋ ಮಾಡ್ತಾ ಇದೆ. ಆದರೆ ದುರದೃಷ್ಟವಶಾತ್ ನಮ್ಮ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಇಂಜಿನಿಯರು ಮತ್ತು ಆಯುಕ್ತರು ಈ ಒಂದು ನಿಯಮವನ್ನು ಉಲ್ಲಂಘಿಸಿ ಟೆಂಡರ್ನ 3 ಬಾರಿ ಟೆಂಡರ್ದಾರನ್ನ ಕರೆದು ಅವಾಗ ಲಾಟ್ರಿ ಸಿಸ್ಟಮನ್ನು ಮಾಡ್ದೇನೆ ಅನ್ಯಾಯ ಮಾಡಿ ನಿನ್ನೆನೂ ಕೂಡ ಇಡೀ ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಪಡಿಸುವಂಥ ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ. ಈ ಕುರಿತಾಗಿ ಈಗಾಗಲೇ ಬೆಳಗಾವಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ DSP ಅವರು ಕೂಡ ಬಂದು ಕಾನೂನಿನ ಬಗ್ಗೆ ಇಂಜಿನಿಯರ್ ಅವ್ರಿಗಾಗಲಿ ಅಥವಾ ಕಮಿಷನರ್ ಅವ್ರಿಗಾಗಲಿ ತಿಳುವಳಿಕೆಯನ್ನು ಹೇಳಿ ನೀವು ಅದನ್ನು ಲಾಟ್ರಿ ಸಿಸ್ಟಮ್ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಕಮಿಷನರ್ ಅವರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ ಮಲ್ಲಿಕಾರ್ಜುನ್ BM ಅನ್ನೋರು ಇದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸದೆ ಈ ಟೆಂಡರ್ ಪ್ರಕ್ರಿಯೆಯನ್ನೇ ಸಂಪೂರ್ಣ ರದ್ದುಗೊಳಿಸೋದಾಗಿ ಹುನ್ನಾರ ನಡೆಸಿರುವುದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ಸೊ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತೆ ಈ ಟೆಂಡರ್ ಪ್ರಕ್ರಿಯೆಯನ್ನು
ನೀವು ಕರೆದು ಲಾಟ್ರಿ ಸಿಸ್ಟಮನ್ನು ಮಾಡಿರಿ. 4 ಜನ ಬರ್ತಾರೋ, 2 ಬರ್ತಾರೋ, ಒಬ್ಬರು ಬಂದ್ರೆ ಒಬ್ಬರಿಗೆ ಕೊಡ್ರಿ. ನಮ್ಮ ವಿನಂತಿ ಏನಂದ್ರೆ ಕಮಿಷನರ್ ಸಾಹೇಬ್ರಿಗೆ ಮತ್ತು ಇಂಜಿನಿಯರ್ ಸಾಹೇಬ್ರಿಗೆ ನಮ್ಮ ವಿನಂತಿ ಏನಂದ್ರೆ ಲಾಟ್ರಿ ಸಿಸ್ಟಮನ್ನು ಮಾಡಿ ನೀವು ಫಲಾನುಭವಿಯನ್ನು ಆಯ್ಕೆ ಮಾಡಿರಿ. ಅದು ಯಾರೋ ಇರಲಿ, ಇವರು ಹನುಮಪ್ಪನೋ, ರಾಮಪ್ಪನೋ, ಲಕ್ಷ್ಮಪ್ಪನೋ ಯಾರೋ ಆಗಲಿ, ಅವ್ರಿಗೆ ಲಾಟ್ರಿ ಸಿಸ್ಟಮ್ ಮುಖಾಂತರ ಟೆಂಡರ್ ಪ್ರಕ್ರಿಯೆಯಲ್ಲಿ ಅವ್ರಿಗೆ ಕೊಡಬೇಕು ಟೆಂಡರ್ನ ಅಂತೇಳಿ ನಾವು ಒತ್ತಾಯ ಮಾಡಿ ಇವತ್ತು ಇಲ್ಲಿ ಒಂದು ಧರಣಿಯನ್ನು ಕುಂತಿದೆ. ನಮ್ಮ ನಮ್ಮ ಕಮಿಷನರ್ ಸಾಹೇಬರು ನಮಗೆ ಏನು ಕರಾರು ಅಧಿನಿಯಮ ಅಂದರೆ ಕಾಂಟ್ರಾಕ್ಟ್ ಆ್ಯಕ್ಟನ್ನು ನಾವು ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡು ನಮಗೆ ಮಿಸ್ಗೈಡ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇದರಿಂದ ಯಾವುದೋ ರಾಜಕೀಯ ಪಿತೂರಿ ಐತಿ, ಆದ್ದರಿಂದ ಇವರು ಬೇಕಂತೇಳಿ ಲೇಟ್ ಮಾಡ್ತಾ ಇದ್ದಾರೆ. ನಾವು ಹೋರಾಟವನ್ನು ಏನು ತೀವ್ರಗೊಳಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇವರು ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕಂತೇಳಿ ನಾವು ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಮತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತೀನಿ. ಜೈ ಭೀಮ್. ಈ ಸಂದರ್ಭದಲ್ಲಿ ರಾಜೇಶ್ವರಿ ದೊಡ್ಮನಿ, ರಾಮಣ್ಣ ಹರಿಜನ್, ಶಶಿಕಲಾ ದಿಮ್ಮಪ್ಯಾಟಿ, ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಸಿವಿರ್ ಮುದೋಳ್, ಮಂಜುನಾಥ್ ಸುತ್ತಗಟ್ಟಿ, ಸಂಜಯ್ ಚಿದ್ರಾಳಿ, ಪ್ರಕಾಶ್ ಹುಗಾರ್, ರೆಹಮಾನ್ ಸಾಬ್ ನಿಚಣ್ಕಿ ಮತ್ತು ಮಂಜುನಾಥ್ ಶಿರಬಾಡ ಸೇರಿದಂತೆ ಇನ್ನಿತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಧಾರವಾಡ ನ್ಯೂಸ್.